ನಮ್ಮ ಸೇಡಿಯಾಪಲ್ಲಿ ದಾರದ ಕುಕ್ಕಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಬೇಕಂದ್ರೆ ಸುಮಾರು 1,000 ಜನ ಸೇರಿದ್ರು. ಬಸ್ ಸ್ಟ್ಯಾಂಡಿಗೂ 1,000 ಜನ ಸೇರ್ತಾರೆ ಅಂತೇಳಿ ನನಗೆ ಗೊತ್ತಾದ್ದು ಮೊನ್ನೆ ನಮ್ಮ ದಾರದ ಕುಕ್ಕು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡುವಾಗ. ಅದರ ಅಗತ್ಯತೆ ಏನು ಅಂತೇಳಿ ಜನ ಆ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಳಿದರು. ಇವತ್ತು ಕೂಡ ಈ ಬಸ್ ಸ್ಟ್ಯಾಂಡ್ ಲೋಕಾರ್ಪಣೆ ಮಾಡಬೇಕಿದ್ರೆ ಇಲ್ಲಿ ಜಾತಿ ಇಲ್ಲ. ಈ ಬಸ್ ಸ್ಟ್ಯಾಂಡಿನ ಉದ್ದೇಶ ಏನಂದ್ರೆ ಬಿಸಿಲು, ಮಳೆ, ಗಾಳಿ ಇದರಿಂದ ರಕ್ಷಣೆ ಪಡಿಬೇಕು ಅಂತೇಳಿ. ಒಂದಷ್ಟು ಸಮಯ ವಾಹನಕ್ಕೆ ಕಾಯುವಂತ ಸಂದರ್ಭದಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತೇಳಿ. ಇಲ್ಲಿ ಯಾವುದೇ ಜಾತಿ ಮತ ಮತ್ತೊಂದು ಬರುವುದಿಲ್ಲ. ಎಲ್ರಿಗೂ ಇದು ಆಶ್ರಯದಾನ. ಒಂದು ಮರ ಹೇಗೆ ನೆರಳು ಕೊಡ್ತದೆ ಅದೇ ರೀತಿಯಲ್ಲಿ ಈ ಬಸ್ ಸ್ಟ್ಯಾಂಡ್ ಕೂಡ ಒಂದು ನೆರಳನ್ನು ಕೊಡುವಂತದ್ದು, ಆಶ್ರಯ ಕೊಡುವಂತ ಕೆಲಸವನ್ನು ಮಾಡ್ತದೆ. ಈ ದಿಸೆಯಿಂದ ಇವತ್ತು ಆಶ್ರಯ ತಾಣವಾಗಿ ಈ ಒಂದು ವಸ್ತಾಂಗದಾನ ಈ ಒಂದು ಮರದಲ್ಲಿ ಆಗ್ಬೇಕಿದ್ರೆ ವಿನಯರು ತುಂಬಾ ಮಾತಾಡಿದ್ರಿ. ನಾನು ಚರ್ವನ ಮಾಡೋದಿಲ್ಲ. ನಮಗೊಂದು ಇತಿಮಿತಿ ಇದೆ, ಶಾಸಕನಿಗೊಂದು ಅನುದಾನದಲ್ಲಿ ಒಂದು ಇತಿಮಿತಿ ಇದೆ. ಒಂದು 10-15 ಬಸ್ ಸ್ಟ್ಯಾಂಡ್ ಮಾಡ್ಬೋದು, ಆದ್ರೆ 100 ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ನನಗೂ ಕಷ್ಟ. ಅದರಲ್ಲಿಯೂ ನಗರಕ್ಕೆ ಹೆಚ್ಚು ಒತ್ತು ಕೊಟ್ಟು ಆ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದೆವು. ನಗರದಲ್ಲಿ ಇವತ್ತು ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದ್ದೇವೆ. ಬಹುಶಃ ಹಿಂದೆ ಎಲ್ಲ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ಗಳು ಇರಲಿಲ್ಲ. ಸ್ಮಾರ್ಟ್ ಮೊಬೈಲ್ ಅನ್ನು ನೋಡಿದ್ದೀರಿ ನೀವು. ಹಾಗೆ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಕೂಡ ಅದೇ ರೀತಿಯಲ್ಲಿ ಇರಬೇಕು. ಕುಡಿಯುವ ನೀರು, ಮೊಬೈಲ್ ಚಾರ್ಜರ್, ಅಲ್ಲಿ ಒಂದಷ್ಟು ಪುತ್ತೂರಿನಲ್ಲಿರುವಂತ ಜ್ಯುವೆಲರ್ಸ್, ನಾವು ಜವಳಿ ಅಂಗಡಿ, ಏನೇನು ನಮಗೆ ಪುತ್ತೂರಿನಲ್ಲಿ ಲಭ್ಯ ಇರ್ತದೋ ಅದು ಮಾಹಿತಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರಬೇಕು. ಅದು ಲೈಟ್ ಹಾಕಿ ರಾತ್ರಿ ಹಾಕಲು ಕಾಣುವಾಗಿರ್ಬೇಕು. ಅಂತ ಒಂದು ವ್ಯವಸ್ಥೆ ಇದ್ದಾಗ ಜನ ಅಲ್ಲಿ ಕೂತಾಗ ಏನೋ ನಾವು ಚಿನ್ನ ಖರೀದಿ ಮಾಡುದಿದ್ರೆ ಮುಳಿಯ ಜ್ಯುವೆಲರ್ಸ್ಗೆ ಹೋಗ್ಬೇಕು, ಏನೋ ಬಟ್ಟೆ ಖರೀದಿ ಮಾಡಿದ್ರೆ ಸಂಜು ಸೆಟ್ರಿಗೆ ಹೋಗ್ಬೇಕು ಎನ್ನುವಂತ ಒಂದು ಮಾನಸಿಕತೆಯಿಂದ ಅವರಿಗೊಂದಷ್ಟು ಏನೋ ವ್ಯಾಪಾರ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ, ಒಂದಷ್ಟು ಇಲ್ಲಿಯವರ ದುಡ್ಡು ಪುತ್ತೂರಿನಲ್ಲೇ ವಿನಿಯೋಗ ಆಗುವ ದೃಷ್ಟಿಯಿಂದ, ಪುತ್ತೂರು ಅಭಿವೃದ್ಧಿ ಆಗುವ ದೃಷ್ಟಿಯಿಂದಲೂ ನಾವು ಯೋಚನೆಯನ್ನು ಮಾಡಿಕೊಂಡು ಇವತ್ತು ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ಗಳನ್ನು ಮಾಡುವಂತ ಸಂಗತಿಯನ್ನು ಮಾಡಿದ್ದೇವೆ. ಪುತ್ತೂರು ನಗರ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಎರಡು ಒಂದೇ ರೀತಿಯಲ್ಲಿ ಬೆಳಿಬೇಕು. ನಗರಸಭೆಯಲ್ಲಿ ಏನೇನು ಮೂಲಭೂತ ಸೌಲಭ್ಯಗಳಿದೆಯೋ ಅದು ಪಂಚಾಯತ್ ಇರಬೇಕು ಅಂತೇಳಿ ಇವತ್ತು ಕಬಕ ಗ್ರಾಮ ಪಂಚಾಯಿತಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರ ಅಮೃತ ಗ್ರಾಮ ಯೋಜನೆಯನ್ನು ಕೊಟ್ಟಿದ್ದೇವೆ. 25 ಲಕ್ಷ ರೂಪಾಯಿ ವಿಶೇಷ ಅನುದಾನವನ್ನು ವಿನಯರಿಗೆ ಕೊಟ್ಟಿದ್ದೇವೆ. ಗಟ್ಟಿಮುಟ್ಟಾದ ಅಧ್ಯಕ್ಷರು ಇದ್ದಾರೆ ಅಂತೇಳಿ 25 ಲಕ್ಷ ಕೊಟ್ಟಿದ್ದೇವೆ. ಇಲ್ಲಿಯೂ ಪಾರ್ಕ್ಗಳ ನಿರ್ಮಾಣ ಆಗ್ತಾ ಇದೆ. ಬೇರೆ ಬೇರೆ ಮೂಲಭೂತ ಸೌಲಭ್ಯಗಳನ್ನು ಒಂದು ಪಂಚಾಯತಲ್ಲಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಕಬಕಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಅನ್ನು ತಾವು ಕೇಳಿದ್ದೀರಾ. 5 ಲಕ್ಷದ ಬಸ್ ಸ್ಟ್ಯಾಂಡ್ ಅನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ. ಖಂಡಿತ 1 ತಿಂಗಳಲ್ಲಿ ಆ ಬಸ್ ಸ್ಟ್ಯಾಂಡಿಗೆ ಶಿಲಾನ್ಯಾಸ ಮಾಡುವಂತ ಸಂಗತಿಯನ್ನು ಮಾಡ್ಲಿಕ್ಕಿದ್ದೇವೆ. ಎದುರುಗಡೆಯಲ್ಲಿ ಬೇಡಿಕೆ ಇಟ್ಟಿದ್ದೀರಾ, ಯಾಕಂದ್ರೆ ಈ ರಸ್ತೆ ಮುಂದಿನ ದಿನಗಳಲ್ಲಿ ಚತುಷ್ಪಥ ರಸ್ತೆ ಆಗ್ಲಿಕ್ಕಿದೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮುಳಿಯ ಜುವೆಲ್ಸ್ನ ಆಡಳಿತ ನಿರ್ದೇಶಕರೂ ಆದ ಕೇಶವ್ ಪ್ರಸಾದ್ ಮುಳಿಯರವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಬೇತೆ ಕಡೆಟ್ ಬಸ್ ತಗದಾಣ ಮಂತದ ಅಂಡ ಈ ಮೂರ ಒಂಜಿ ವಿಶೇಷ ಪಂಪುನ ಪಣಿಯರಂಗೆ ಭಾರಿ ಸಂತೋಷ ಆಗ್ಬೋದು. ಇಂಕ್ಲಿ ಎಲ್ಲಿ ದಿಪ್ಪನಾಗ ಎಂಕ್ಲಿನ ಅಜ್ಜರ್ನ ಇಲ್ಲಾಡೆ ಪೋಂದಿತ್ತನೆ ಮುರಾಡ್ದಾತಿ ಕುಡಿಪಾಡಿ ಎಂಕ್ಲಿನ ಅಜ್ಜರ್ನ ಇಲ್ಲಲ್ಲ ಆ ಕುಡಿಪಾಡಿ ಪೋಯರ ನಮ್ಮ ಪೋಂದಿತ್ತನ ಸಾದಿ ಹೆಚ್ಚಿನ ಅಂಶ ಇದು ಆರ್ನ ಇಲ್ಲದಲ್ಪ ಅಣ್ಣ ಜತ್ತದು ಪೋಂದಿತ್ತನೆ ಮುಲ್ಪನೆ ಪೋನಾಗ ಬನ್ನಾಗ ರಡ್ಡು ಸರಿತಿಲ್ಲ ಮುತ್ತ ಮಜ್ಜಿಡ ಪಾತೆರೊಂದೇ ಪೋಂದಿತ್ತನೆ ಎನ್ನ ಅಮ್ಮಡ್ದು ಶುರುವಾದ ಎನ್ನ ಮಲ್ಲ ಮಗಳು ಆದ್ಯ ಸುಲೋಚನ ಆಳ್ನ ಮುಟ್ಟ ಮುತ್ತಮ್ಮಜ್ಜಿ ನಾ ಕೈಟ್ ಮಂತರ್ ಸಾದ್ ಇನ್ನು ಮಂತೊಂದು ಎಗ್ಲೇಪಲ ಅನ್ನಂದು ಬತ್ತೊಂದಿತ್ತ ಅಂಚಾದ ಈ ಒಂಜಿ ಸಂದರ್ಭ ನಂಕಲ್ ಒಂಜಿ ಭಾವನಾತ್ಮಕ ಸಂದರ್ಭ ಅಂತ ನಂಗೆ ಭಾರಿ ಸಂತೋಷ. ತಂಗುದಾಣ ಐತನೆ ಭಾರಿ ಶೋಕಾದನ್ನು ನಿಕ್ಲೇನು ಪೂರ ಆಯ್ನ ನಾನು ಮೇಂಟೈನ್ ಮಂತೊನ್ನ ಜವಾಬ್ದಾರಿ ಈ ಭಾಗದ ಜನಕ್ಲೆಗುಂಡು ಆಯ್ನ ಈ ಚಾರ್ಜರ್ ಇಪ್ಪಡು ಜಂಡ ನೀರದ ವ್ಯವಸ್ಥೆ ಆದಿಪ್ಪಡು ఆయన ಮಂತೊಂದು ಕೇಳೊಂದು ಇದು ಮನ್ಬಾಗ ಅವರೇ ಪಂಡೇರಿ ವಿನಯ್ ಪಂಡೇರಿ ಆ ವಿಷಯ ಹೆಂಚಿನ ಅಂಡಂತ ಪಂಡ ಕೇಂಡೇರಿ ಕೇಂದ್ರ ಬತ್ತದನ್ನಾಗ ಮನ್ಪುಲಿಯ ಅಂದ ಕೇಂದ್ರ
ಸಂಜೀವ್ ಬಂಡೆ ಸಂಜೀವಗ್ಲ ಅಂತ ಎನ್ನ ಸ್ಟಾಫ್ ಸಂಜೀವರು ಬಂಡೆ ಎನ್ನಾಗ ಆರು ಎನ್ನ ಸ್ಟಾಫ್ ಇಂಚ ಪಣೊಂದಿಲ್ಲ ಇರದೆ ನಾದ ಅನ್ಪುನೆ ಇಂಚ ಇಂಚ ಅಂದ್ಕೇನು ಪಂಡೆ ಉತ್ತಮ ಅಜ್ಜಿನ ಪುತ್ತರನ್ನ ಪಾತ್ರ ನನ್ನ ಇಜ್ಜೆ ಇಟ್ಟು ಅವು ತಂಗದಾಣ ಮುತ್ತಪ್ಪಜ್ಜಿನ ಪುತ್ತರಡೆ ಯಾವುದು ಅನ್ಪುನೇನು ಪಂಡದ ಅಂಚನೆ ಆತಂಡು ಅಂಚ ಪಂಡದ ಈ ಒಂದು ಅವಕಾಶ ಕೊರ್ನ ಇಟ್ಲಿಗೆ ದಾಯ ಪಂಡ ಒಂದು ಪರೋಪಕಾರಂ ಇದಂ ಶರೀರಂದಂಡು ಅಂಚನೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತೇಳಿ ಕೂಡ ಒಂದು ಹೇಳ್ತಾರೆ. ಇವತ್ತು ಮುತ್ತಮ್ಮಜ್ಜಿ ಕೊಟ್ಟದ್ದು ಭಾಳಷ್ಟು, ಎಷ್ಟು ಜನರಿಗೆ ಎಷ್ಟು ಊರಿಗೆ ಅಂತೇಳಿ ಹೇಳಲಿಕ್ಕಿಲ್ಲ. ಆ ಕೊಟ್ಟದ್ದು ತನಗೆ ಅಂತೇಳಿ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಮುತ್ತಮ್ಮಜ್ಜಿ ಕೊಟ್ಟದ್ದು ಇವತ್ತು ಮುತ್ತಮ್ಮಜ್ಜಿಗೆ ನಮಗೆ ಸಮರ್ಪಿಸಲಿಕ್ಕೆ ಇವತ್ತು ಆಗಿದೆ. ಹಾಗಾಗಿ ನಾವು ಯಾವಾಗಲೂ ಕೊಟ್ಟದ್ದು ತನಗೆ ಅಂತ ಹೇಳೋದನ್ನು ನೆನಪಿಸುವುದಕ್ಕೆ ಇದೊಂದು ಉದಾಹರಣೆ ಅಂತೇಳಿ ಹೇಳ್ತಾ, ಅವರ ಮಗ ಜಿನ್ನಪ್ಪ ಪೂಜಾರಿ ಅವರಿದ್ದಾರೆ. ಅವರು ಭಾಳ ಆತ್ಮೀಯರು, ನಮಗೆ ಯಾವಾಗಲೂ ಸಿಕ್ಕಿದಾಗೆಲ್ಲ ಸಣ್ಣಗಿರುವಾಗ ಮಾತಾಡಿದ್ದನ್ನು ಈಗ ಮಾತಾಡಿದ್ದನ್ನು ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಅವರಿಗೂ ಸಹ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಶಾಸಕರು ಈಗಾಗಲೇ ಭಾಳ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದ್ದಾರೆ, ಇನ್ನೊಂದಷ್ಟು ಬಸ್ ಸ್ಟ್ಯಾಂಡ್ಗಳನ್ನು ಅವರ ಮುಖಾಂತರ ಆಗಬೇಕಾಗಿದೆ. ಹಾಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೂ ಅವರು ಭಾಳಷ್ಟು ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ಅವರ ಇದರ ಸಂದರ್ಭದಲ್ಲಿ ಇನ್ನೀಗ ಹೆಚ್ಚು ಸಮಯ ಇಲ್ಲ. ಸೊ ಅದರ ಮೊದಲು ಒಂದಷ್ಟು ಕೆಲಸಗಳನ್ನು, ಈ ಟರ್ಮಿನಲ್ಲಿ ಹೆಚ್ಚು ಸಮಯ ಇಲ್ಲ. ಸೊ ಮುಂದಿನ ಟರ್ಮಲ್ಲಿ ಬಂದಾಗ ಅವರು ಇನ್ನೂ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕಿದೆ. ಆದರೆ ಈ ಟರ್ಮಿನಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ಮಾಡಬೇಕು ಅಂತೇಳಿ ಅವರು ಹೇಳುವಾಗ ಹೇಳಿದೇನು ಅಂತ ಹೇಳಿದ್ರೆ, ನಾನು ಕೇಳಿದಾಗ ಮಾಲಿಂಗೇಶ್ವರ ನಾನು ಸಣ್ಣ ಸಣ್ಣದು ಕೊಡೋದು, ಮಾಲಿಂಗೇಶ್ವರನಿಗೆ ಸಣ್ಣ ಸಣ್ಣದು ಕೊಟ್ಟರೆ ಹೇಗಾಗ್ತದೆ ಅಂತೇಳಿ ಅವ್ರು ಕೇಳೋದು. ನೀವು ಸಣ್ಣದು ತೊಂದರೆ ಇಲ್ಲ, ನಮಗೆ ಸಣ್ಣ ಸಣ್ಣದು ಒಂದಷ್ಟು ಒಂದು 10 ಲಕ್ಷವನ್ನು ಒಂದಷ್ಟು ಕೊಟ್ಟರೆ ನಾವೊಂದಷ್ಟು ದೇವಸ್ಥಾನದಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳೋದನ್ನು ಇಲ್ಲಿ ವಿಶೇಷವಾಗಿ ಸಾರ್ವಜನಿಕವಾಗಿ ಶಾಸಕರ ಹತ್ರ ಕೇಳಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟ ವಿನಯರು ಹಾಗೂ ಅದನ್ನು ಬಹಳ ಚಂದವಾಗಿ ಮಾಡಲಿಕ್ಕೆ ಸಹಕರಿಸಿದ ಎಲ್ರಿಗೂ ವಂದಿಸುತ್ತಾ, ನಮ್ಮ ಸಂಜೀವ್ ನಾಯಕ್, ನಮ್ಮ ಸ್ಟಾಫ್, ಹಾಗೆ ನಮ್ಮ ನಾಮದೇವ್ ಮಲ್ಯ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಭಾಳ ಚೆಂದಾಗಿ ಈ ಒಂದು ವ್ಯವಸ್ಥೆಯನ್ನು ನಿರ್ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ವಂದಿಸುತ್ತಾ, ಜೀವನದಲ್ಲಿ ಜನರು ವಿಶೇಷವಾಗಿ ಈ ಭಾಗದವರಾದ ಕಾರಣ ಅವರ ನಗರಸಭೆ ವ್ಯಾಪ್ತಿ ಅಲ್ಲದಿದ್ದರೂ ಕೂಡ ಪಂಚಾಯತ್ ವ್ಯಾಪ್ತಿ ಇಲ್ಲ, ಬಟ್ ಅದು ಅವರ ಊರು ಅಂತೇಳುವ ಒಂದು ಅಭಿಮಾನದಿಂದ ಅವರು ಬಂದಿದ್ದಾರೆ. ಅವರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎರಡು ಪಾತ್ರನ್ನು ಅಂತಾಪೆ ವಂದನೆ. ನಮಸ್ತೆ. ಕಬಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿನಯ್ ಕುಮಾರ್, ಅದೇ ರೀತಿ ಮುಳಿಯ ಜುವೆಲ್ಸ್ನ ಆಡಳಿತ ನಿರ್ದೇಶಕ ಕೃಷ್ಣನಾರಾಯಣ ಮುಳಿಯರವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಹಲವು ವರ್ಷಗಳಿಂದ ಶಾಸಕರ ಜೊತೆ ನಾನು ತುಂಬಾ ಚರ್ಚೆ ಮಾಡಿ ಮುರದಲ್ಲಿ, ಕಬಕದಲ್ಲಿ, ಪೋಳ್ಯದಲ್ಲಿ ಬಸ್ಸು ತಂಗಾಣ ಆಗಬೇಕು ಎನ್ನುವಂತ ಒಂದು ಹೋರಾಟ ನಡೆದಿದೆ. ಸಂಜೀವ ಮಠಂದರವರನ್ನು ನಾನು ತುಂಬಾ ಸಲ ತಲೆದಿಂದಿದ್ದೇನೆ, ಬಿಡ್ತಾ ಇಲ್ಲ. ಇನ್ನು ಇರುವುದು ನಿಮ್ಮದು ಅವಧಿ ಸ್ವಲ್ಪ ಸಮಯ, ಆದರೆ ನನಗೆ ಬಸ್ ಸ್ಟ್ಯಾಂಡ್ ಆಗಲೇಬೇಕು ಮುರದಲ್ಲಿ. ಯಾಕಂದ್ರೆ ಇಲ್ಲಿಯ ಎಲ್ಲ ಸಾರ್ವಜನಿಕರ ಬೇಡಿಕೆ ಇತ್ತು. ಹೇಳ್ತಿದ್ರು, ವಿನಯರ ಈಗ ಅಧ್ಯಕ್ಷ ಆದುಳ್ಳಾರೆ ದಾಂಡೆ ಬಸ್ ಸ್ಟ್ಯಾಂಡ್ ನನ್ನೆಲ್ಲ ಆವಂದು ಇಜ್ಜಿ ಅಂತ ಹೇಳಿಕೊಂಡು ಹೆಜ್ಜೆ ಆಪುಂಡು ಖಂಡಿತ ಒಂದು ಐಕೊಂದು ಕಾಲ ಕೂಡ್ದು ಬರ್ತದಂಡೆ, ಇಡೀ ಆ ಕಾಲ ದಿನ ಬರ್ತದಂಡೆ. ನಾನು ಶಾಸಕರ ಜೊತೆ ತುಂಬ ಸಲ ಮಾತನಾಡಿ ಅನುದಾನ ಬಿಡುಗಡೆ ಮಾಡ್ತಿದ್ರು, ಆದರೆ ನಮ್ಮಲ್ಲಿ ಎಲ್ಲೂ ಕಾಂಕ್ರೀಟ್ ರೋಡಿಗೆ ನಾವು ಇಡ್ತಿದ್ದೆವು. ಆದರೂ ಮತ್ತೆ ಕೂಡ ಸಹ ಅವರು ಹೋಗಿ ತಲೆ ತಿಂತಿದ್ದೆ. ಆಗ ಲಾಸ್ಟಿಗೆ ಹೇಳಿದರು, ಕೊಡುಗೆ ದಾನಿಗಳು ಆಗ್ಬೋದಲ್ದ, ನೀವು ಶಾಸಕರಾಗಿ ಜನಪ್ರತಿನಿಧಿಯಾಗಿ ಇರುವಾಗ ನಮಗೆ ಬಸ್ ಸ್ಟ್ಯಾಂಡ್ ಆದರೆ ಆಯಿತು. ಹಾಗೆ ಹೇಳಿದ್ದು ಮುಳಿಯವರ ಹತ್ರ ಹೋಗಿ ನೀವು ಮಾತನಾಡಬೇಕು ಅಂತ ಹೇಳಿದರು. ಆವಾಗ ನಾನು ಮತ್ತು ಆಶಾ ಮೇಡಮ್ ಇಬ್ಬರು ಜೊತೆ ಹೋಗಿ ಮುಳಿಯದವ್ರ ಹತ್ರ ಹೋಗಿ ಮಾತನಾಡಿದ್ದೆವು. ನಮಗೆ ಒಂದು ಬಸ್ಸು ತಂಗನ ಆಗಬೇಕು ಅಂತ ಅಂತೇಳಿ. ಆಗ ಅವರು ನನಗಾಗ ಸ್ವಲ್ಪ ಹೆದರಿಕೆ ಆಗ್ತದೆ, ಯಾಕಂದರೆ ದೊಡ್ಡವ್ರ ಹತ್ರ ಹೋಗಿ ಮಾತನಾಡುವಾಗ ಅವರು ಕೊಡ್ತಾರ ಅಂತ ಹೇಳ್ಕೊಂಡು. ಆದರೆ ಮನಸ್ಸು ಇಬ್ಬರು ನಾವು ಧೈರ್ಯ ಮಾಡಿ ಅವರ ಚೇಂಬರಲ್ಲಿಗೆ ಹೋಗಿ ಕೂತು ತುಂಬ ಒಪ್ಪಿಗೆ ಕೊಟ್ಟರು. ಖಂಡಿತವಾಗಿ ಮುರದಲ್ಲಿ ಒಳ್ಳೆ ಚಂದದ ಒಂದು ಬಸ್ ಸ್ಟ್ಯಾಂಡ್ ಮಾಡುವಂತ. ಯಾಕೆಂದರೆ ನನಗಾಗ ನೆನಪಾದ್ದು ನನ್ನ ಗುರುಗಳಾದಂಥ ಜೀವಂದ್ರ ಜೈನ್ ಅವರು ನಗರಸಭೆಯ ಅಧ್ಯಕ್ಷರಾಗಿರುವಾಗ ಎಲ್ಲ ಕಡೆಯಲ್ಲಿಯೂ ಬಸ್ ಸ್ಟ್ಯಾಂಡ್ ಆಗ್ತಾ ಉಂಟು. ಆದರೆ ನಮ್ಮಲ್ಲಿ ಯಾಕೆ ಆಗಬಾರ್ದು ಅಂತ ಅದೊಂದು ನನಗೊಂದು ತುಂಬ ಒಂದು ಮೈಂಡ್ ಹೊಳಿತು. ಯಾಕೆಂದರೆ ಅಲ್ಲಿ ನಗರಸಭೆಯಲ್ಲಿ ಯಾವುದೆಲ್ಲ ಯೋಜನೆಗಳನ್ನು ಮಾಡ್ತಿದ್ದಾರ ಅಂಥ ಯೋಜನೆಗಳು ನನ್ನ ಗ್ರಾಮದಲ್ಲಿ ಕೂಡ ಸಹ ನಾನು ಶಿಕ್ಷಣಾಗಿ ಇಂಥ ಕೆಲಸ ಆಗ್ತಾ ಇದೆ ಅಂತ ಅನ್ನೋ ಒಂದು ಮೆಸೇಜ್ ಅವರಿಗೆ ಒಂದು ಹೋಗಬೇಕು ಎನ್ನುವ ದೃಷ್ಟಿಯಿಂದ ಅವರ ಒಂದು ಆದರ್ಶವನ್ನು ನನ್ನಲ್ಲಿ ಆ ಆದರ್ಶ ಬರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಯೋಜನೆ ನನ್ನಲ್ಲಿ ಇತ್ತು. ಮುತ್ತಮ್ಮಜ್ಜಿ ಹೆಸರು ಬಂದದ್ದು ನಮಗೆ ಭಾರಿ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ, ಈಗ ಅಣ್ಣ ಹೇಳಿದ ಹಾಗೆ ನಮ್ಮ ಅಜ್ಜನ ಹೆಸರು ಪೋಳ್ಳಿ ನಾರಾಯಣ ಭಟ್, ಪೋಳ್ಯ ಮುರ ಕೊಡಿಪ್ಪಾಡಿ. ಇದು ನಮ್ಮ ಫ್ಯಾಮಿಲಿಗೆ ಬಹಳಷ್ಟು ಒಂದು
ಎಂತ ಪ್ರೀತಿಯ ಆತ್ಮೀಯತೆ. ಅಂದರೆ ಸಣ್ಣದಿಂದ ನಾವು ಹೋಗುವಾಗ ಕುಡಿಪಾಡಿಗೆ ಹೋಗುವಾಗ ಕುಡಿಪಾಡಿಯಿಂದ ಹೋಗುದಾ ಮೂರದಿಂದ ಹೋಗುದಾ ಅಂತೇಳಿ ಯಾವಾಗಲೂ ಸಹ ನಮ್ಮದೊಂದು ಚರ್ಚೆ ಇತ್ತು. ಹಾಗೆ ಕುಡಿಪಾಡಿಯಿಂದ ಹೋಗುದು, ಹಾಗೆ ಮೂರ ಪೋಳ್ಳಿ ನಾರಾಯಣ್ ಭಟ್, ಹಾಗೆ ಆ 3 ಗ್ರಾಮ ನಮಗೆ ಬಹಳ ಆತ್ಮೀಯದ್ದು. ಹಾಗೆ ಅವ್ರ ಅಧ್ಯಕ್ಷರು ಹೇಳಿದ್ರು, ಎಂತ ಮುತ್ತಮ್ಮಜ್ಜಿ ಹೆಸರು ಇಡ್ಬೋದ, ಬಾರಿ ಯೋಚನೆ ಮಾಡಿದೆವು ಅಂತ. ಯೋಚನೆ ಮಾಡೋದಿತ್ತು. ಈಗ ಅಣ್ಣ ಹೇಳಿದ ಹಾಗೆ ಅವ್ರದ್ದೇ ಇಡಬೇಕಾದದ್ದು. ಅಣ್ಣ ಹೇಳಿದಾಗ ಸಣ್ಣ ಇರುವಾಗ ಎಂತ ಚಡ್ಡಿ ಹಾಕಿಕೊಂಡು ಹೋಗುವಾಗ ಅಂತ ಹೇಳ್ತಾ ಇದ್ದವಲ್ಲ, ಆ ಟೈಮಲ್ಲಿ ಅವರ ಮನೆ ಎದುರು ಹೋಗ್ತಾ ಇದ್ದದ್ದು ನಾವು. ಅವರು ದಿನಪುರ ಸಹ ಇದ್ರಾಗ, ಆಗ ಅವರು ಸಣ್ಣ ಇದ್ರು. ಹಾಗೆ ಭಾವನಾತ್ಮಕವಾಗಿ ಬಹಳಷ್ಟು ಕಡೆ ನಾವು ಸಾಮಾಜಿಕ ಕಾರ್ಯ ಮಾಡಿದ್ದೇವೆ. ಅದು ಸಾರ್ವಜನಿಕ ಅಂತ ಹೇಳಿಕೊಂಡು, ಇದು ನಮ್ಮ ಊರು, ನಮ್ಮ ಅಜ್ಜನ ಮನೆ ಊರು ಅಂತ ಹೇಳುವ ಒಂದು ಪ್ರೀತಿಯಿಂದ ಒಂದು ಸಮಾಜಕ್ಕೆ ಮಾಡಿದ ಕೆಲಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಇದೇ ಸಂದರ್ಭದಲ್ಲಿ ಮುಳಿಯ ಜುವೆಲ್ಲರ್ಸ್